ಈಗಾಗಲೇ ನಿಮ್ ಸ್ಕೂಲ್ ನಲ್ಲಿ ಹೇಳಿರ್ತಾರ, ಈ ಸಾರಿ SA2 ಪರೀಕ್ಷೆಯನ್ನ ಇಲಾಖಾ ವತಿಯಿಂದ ಬರುವ ಪ್ರಶ್ನೆ ಪತ್ರಿಕೆಗಳನ್ನ ಇಟ್ಟುಕೊಂಡು ನಡೆಸ್ತಾರ ಅಂತ. ಅಂದ್ರೆ SA2 ಪರೀಕ್ಷೆಗೆ ಇಲಾಖಾ ವತಿಯಿಂದ ಕ್ವಶನ್ ಪೇಪರ್ ಬರ್ತವು. ಅದಕ್ಕಾಗಿ ಇಲಾಖೆ ಒಂದು ಮಾಡೆಲ್ ಕ್ವಶನ್ ಪೇಪರ್ ಅನ್ನ ಬಿಟ್ಟಿದೆ. ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ಮಾಡೆಲ್ ಕ್ವಶನ್ ಪೇಪರ್ ಅನ್ನ ಬಿಟ್ಟಿದೆ. ಈ ವಿಡಿಯೋದಲ್ಲಿ ನಾವು ಏಳನೇ ತರಗತಿ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಾಂಕನ ಪ್ರಶ್ನೆ ಪತ್ರಿಕೆ 2026 ವಿಷಯ ಗಣಿತ ಈ ವಿಷಯದ ಮಾಡೆಲ್ ಕ್ವಶನ್ ಪೇಪರ್ ಅನ್ನ ನೋಡೋಣ. ಸಮಯ ಎಷ್ಟಿರುತ್ತ ಅಂದ್ರ 1 ಗಂಟೆ 30 ನಿಮಿಷ ಇರುತ್ತ. ಗರಿಷ್ಠ ಅಂಕಗಳು 40. ಇನ್ನು ವಿದ್ಯಾರ್ಥಿಗಳಿಗೆ ಸೂಚನೆಗಳನ್ನು ಕೊಟ್ಟರು ನೋಡ್ರಿ. ಪ್ರಶ್ನೆಗಳನ್ನ ಓದಿ ಅರ್ಥೈಸಿಕೊಂಡು ಉತ್ತರಿಸಿರಿ. ಉತ್ತರಕ್ಕೆ ಸಂಬಂಧಿಸಿದ ಎಲ್ಲಾ ಹಂತಗಳನ್ನ ಸ್ಪಷ್ಟವಾಗಿ ಬರೆಯಿರಿ. ಹಂತಗಳನ್ನ ಆಗ್ಬೇಕು. ಪ್ರಶ್ನೆ ಸಂಖ್ಯೆಯನ್ನ ಸ್ಪಷ್ಟವಾಗಿ ಬರೆದು ಉತ್ತರಿಸಿ. ಪ್ರಶ್ನೆಯ ಸಂಖ್ಯೆಗಳನ್ನು ಸ್ಪಷ್ಟವಾಗಿ ಬರೆದು ಉತ್ತರ ಮಾಡ್ರಿ ಅಂತ ಹೇಳಾರ. ಇದು ಇಲಾಖೆಯಿಂದ ಬಂದಿರುವಂತಹ ಪ್ರಶ್ನೆ ಪತ್ರಿಕೆ ನೋಡ್ರಿ. ಫಸ್ಟ್ ಮೇನ್, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯಗಳನ್ನ ನೀಡಲಾಗಿದೆ. ಸರಿಯಾದ ಪರ್ಯಾಯವನ್ನ ಆರಿಸಿ ಮತ್ತು ಅದರ ವರ್ಣಮಾಲೆಯ ಅಕ್ಷರದೊಂದಿಗೆ ಸಂಪೂರ್ಣ ಉತ್ತರವನ್ನ ಬರೆಯಿರಿ. ನೋಡ್ರಿ, 1ನೇ ಕ್ವಶನ್ 2/3 ಅಥವಾ ಇದನ್ನ 3ನೇ 2 ಅಂತಾನೆ ಹೇಳ್ತಾರ. ಭಿನ್ನರಾಶಿಯನ್ನ 2/3 ಅನುಪಾತದಲ್ಲಿ ಬರೆದಾಗ 2:3 ಅಂತ ಬರಿತೀವಿ. ಅನುಪಾತದಲ್ಲಿ ಆಲ್ಫಾಬೆಟ್ ಇದು ಈ ತರ ಪೂರ್ಣ ಉತ್ತರವನ್ನ ಬರಿಬೇಕು ನೀವು. ಸರಿನಾ? 2:3 2:3 ಅಂತ. ನೆಕ್ಸ್ಟ್, ವ್ಯತ್ಕ್ರಮವಿಲ್ಲದಿರುವ ಭಾಗಲಬ್ಧ ಸಂಖ್ಯೆ. ವ್ಯತ್ಕ್ರಮ ಅಂದ್ರ ರೆಸಿಪ್ರೋಕಲ್. ಎ ಇತ್ತಂದ್ರ ಇದರದು ವ್ಯತ್ಕ್ರಮ ರೆಸಿಪ್ರೋಕಲ್ ಏನಾಗುತ್ತ ಅಂದ್ರ ವ್ಯುತ್ಕ್ರಮ. ಎ ದ ವ್ಯತ್ಕ್ರಮ ಇಸ್ ಈಕ್ವಲ್ ಟು 1/a ಆಗುತ್ತ. -1 ಅನ್ನ 1/-1 ಅಂತ ಬರಿಬಹುದು. ಆದ್ರೆ 0ಯನ್ನ ನಾವು ಆ ತರ ಬರೆಯಕ್ಕಾಗಲ್ಲ. 1/0 ಅಂತಂದ್ರ ಇನ್ಫಿನಿಟಿ ವ್ಯಾಲ್ಯೂ ಬರುತ್ತಾ, ಅದಕ್ಕ ಇದನ್ನ ಬರೆಯಕ್ಕಾಗಲ್ಲ. ಉಳಿದಿದ್ದೆಲ್ಲ ಸಂಖ್ಯೆಯನ್ನು ಬರೆಯಕ್ಕಾಗತ್ತ. ಉತ್ತರ ಬಿ. ವೃತ್ತಾಕಾರ ವಲಯದ ಸುತ್ತಲಿನ ಒಟ್ಟು ದೂರವು. ನೋಡ್ರಿ, ಇದು ಒಂದು ವೃತ್ತ. ಸುತ್ತಲಿನ ಒಟ್ಟು ದೂರವು ಏನಾಗುತ್ತ ಅಂತ ಕೇಳಾರ. ಪರಿಧಿ ಆಗುತ್ತ. ಘಾತ ಸಂಖ್ಯೆ 5 ರ ಘಾತ 2ರ ಘಾತ ಸೂಚಿ 2. ಇದಕ್ಕ 5ಕ್ಕ ಆಧಾರ ಸಂಖ್ಯೆ ಅಂತೀವಿ, ಇದಕ್ಕ ಘಾತ ಸೂಚಿ ಅಂತೀವಿ. ಹಾಗಾಗಿ 2. ನೆಕ್ಸ್ಟ್, ಬಿಟ್ಟ ಸ್ಥಳ ತುಂಬಿರಿ. 2ನೇದ್ದು. ಪ್ರತಿಯೊಂದಕ್ಕೂ 1 ಅಂಕ ಇರುತ್ತ. 4 ಪ್ರಶ್ನೆ ಇರುತ್ತ. 4 ಮಾರ್ಕ್ಸ್. ಇದು ಚೌಕದ, ಇದು ಒಂದು ಚೌಕ ನೋಡ್ರಿ. ಚೌಕದ ಪರಿಭ್ರಮಣ ಸಮಮಿತಿಯ ಕ್ರಮ 4. ಗೋಳಕ್ಕೆ ಒಂದು ಉದಾಹರಣೆ. ಚೆಂಡು. ಗೋಳಕ್ಕೆ ಒಂದು ಉದಾಹರಣೆ ಅಂದ್ರೆ ಚೆಂಡು. ನೋಡ್ರಿ, ಗೋಳ ಈ ರೀತಿ. ಇದು ಚೆಂಡು, ಒಂದು ಗೋಳ. ಬಾಕ್ಸ್. ಈ ಜಾಗದಲ್ಲಿ ಹಾಕಬೇಕಾದ ಚಿಕ್ಕದು, ದೊಡ್ಡದು, ಈಕ್ವಲ್ ಟು, ಲೆಸ್ ದ್ಯಾನ್, ಗ್ರೇಟರ್ ದ್ಯಾನ್, ಈಕ್ವಲ್ ಟು ಸೂಕ್ತ ಚಿಹ್ನೆ ಯಾವುದು ಅಂತ ಕೇಳಾರ. 1/-11 -1/11 ಯಾವುದು ಅಂದ್ರ ಈಕ್ವಾಲಿಟಿ ಸೈನ್ ಇಲ್ಲಿ ಬರುತ್ತೆ. ಯಾಕಂದ್ರ ಇದು ಈಕ್ವಲ್. ಸಮಾಂತರ ಚತುರ್ಭುಜದಲ್ಲಿ ಪಾದಕ್ಕೆ ಎಳೆದ ಲಂಬ ರೇಖೆಯನ್ನ, ಒಂದು ಸಮಾಂತರ ಚತುರ್ಭುಜ ಈ ತರ ತಗೊಂಡಿವಿ ಅಂತಂದ್ರ ಪಾದಕ್ಕೆ ಎಳೆದ ಲಂಬ ರೇಖೆಯನ್ನ, ಈ ತರ ಒಂದು ಲಂಬ ರೇಖೆಯನ್ನ ಎಳೆದ್ರ
ಏನಂತ ಕರೀತಾರ? ಸಮಮಿತಿ ಅಕ್ಷ ಅಂತಾರ ಅದಕ್ಕ. ಸಮಮಿತಿ ಅಕ್ಷ ಅಥವಾ ಸಮಮಿತಿ ರೇಖೆ ಅಂದ್ರು ಸರಿ. ಸಮಮಿತಿ ಅಕ್ಷ ಅಂತ ಹೇಳ್ತಾರ. ನೆಕ್ಸ್ಟ್ ಥರ್ಡ್ ಮೇನ್ ನೋಡ್ರಿ, ಈ ಕೆಳಗಿನ ಸಮಸ್ಯೆಗಳನ್ನ ಬಿಡಿಸಿ. ಪ್ರತಿಯೊಂದಕ್ಕೂ 1 ಅಂಕ, 4 ಪ್ರಶ್ನೆಗಳು ಇರ್ತವೆ ಇಲ್ಲಿ. ಬೀಜೋಕ್ತಿ abx ಪ್ಲಸ್ 3ax ನಲ್ಲಿ x ನ ಸಹಗುಣಕ ಅಂತ ಹೇಳ್ಯಾರ. ಇಲ್ಲಿ ನೋಡ್ರಿ, ಇದನ್ನ ಇಲ್ಲಿನ x ಇದೆ, ಇಲ್ಲಿನ x ಇದೆ, ಸರಿನಾ? ನಾವು ಇಲ್ಲಿ ಎ ಬಿ ಅಂತ ತಗೋತೀವಿ. ನೆಕ್ಸ್ಟ್ ಇಲ್ಲೇ 3a ಅನ್ನ ಕಾಮನ್ ತಗೊಂತೀವಿ, ಇದನ್ನ ಎಕ್ಸ್ ಅಂತ ಬರ್ತೀವಿ. ಈಗ ಎಕ್ಸ್ ನ ಸಹಗುಣಕ ಏನಾಗುತ್ತ ಅಂದ್ರ ಇದು ಸಹಗುಣಕ ಈಗ ಎಕ್ಸ್ ನ ಸಹಗುಣಕ ಏನಂದ್ರ ಎ ಬಿ ಪ್ಲಸ್ 3a. ಇದು ಸರಿ. ನೆಕ್ಸ್ಟ್ 6ರ ಘಾತ 1ರಲ್ಲಿ ಆಧಾರ ಸಂಖ್ಯೆಯನ್ನ ಬರೆಯಿರಿ. ಆಧಾರ ಸಂಖ್ಯೆ ಏನಾಗಿರುತ್ತ? 6. ಆಧಾರ ಸಂಖ್ಯೆ ಇಸ್ ಈಕ್ವಲ್ ಟು 6. 6 ಆಧಾರ ಸಂಖ್ಯೆ ಇಲ್ಲ. ಇಂಗ್ಲಿಷ್ ಅಕ್ಷರದ ಸಿ ನಲ್ಲಿರುವ ಪರಿಭ್ರಮಣ ಸಮಮಿತಿಯ ಕ್ರಮ ಎಷ್ಟು? 1. ಪರಿಭ್ರಮಣ ಸಂಖ್ಯೆಯ ಕ್ರಮ 1 ಇಲ್ಲ ಅಷ್ಟೇ. ಆಯತ ಘನದಲ್ಲಿ ಇರುವ ಮುಖಗಳ ಸಂಖ್ಯೆ ಎಷ್ಟು? 6. ಮುಖಗಳ ಸಂಖ್ಯೆ 6. ಇಷ್ಟು ಬರೆದ್ರು ಸಾಕು ನೀವು. ನೆಕ್ಸ್ಟ್ ಈ ಕೆಳಗಿನ ಸಮಸ್ಯೆಗಳನ್ನ ಬಿಡಿಸಿ. 13 ನೋಡ್ರಿ, ಪ್ರತಿಯೊಂದು ಪ್ರಶ್ನೆಗೂ ಇಲ್ಲಿ 2 ಅಂಕಗಳಿರ್ತವು. ಅಂದ್ರೆ ಒಟ್ಟು 10 ಪ್ರಶ್ನೆಗಳಿರ್ತವು, 20 ಮಾರ್ಕ್ಸ್. ಈ ಕೆಳಗಿನ ಬೀಜ ಪದಗಳಲ್ಲಿ ಇರುವ ಸಜಾತಿ ಬೀಜ ಪದಗಳನ್ನ ಗುರುತಿಸಿ ಬರೆಯಿರಿ ಅಂತ ಹೇಳಾರ. ಸಜಾತಿ ಪದಗಳು ಏಟಿಎ 9a ಮತ್ತ 5n 3n 19n ಇವೆಲ್ಲ ಸಜಾತಿಯ ಪದಗಳು. ಸಿಂಪಲ್ ಇದೆ. ನೆಕ್ಸ್ಟ್ 14ನೇ ಕ್ವಶನ್ ನೋಡ್ರಿ, ಲಂಬ ಸಮಮಿತಿ ಅಕ್ಷವನ್ನ ಹೊಂದಿರುವ ಇಂಗ್ಲಿಷ್ ವರ್ಣಮಾಲೆಯ 4 ಅಕ್ಷರಗಳನ್ನ ಬರೆಯಿರಿ ಅಂತ ಹೇಳ್ಯಾರ. ಲಂಬ ಅಂದ್ರ ಈ ತರ ಲಂಬ ಸಮಮಿತಿಯನ್ನ ಹೊಂದಿರೋದು. ಇಲ್ಲಿ ಲಂಬ ಸಮಮಿತಿಯನ್ನ ಹಾಕ್ಬಹುದು. ನೆಕ್ಸ್ಟ್ ಎಚ್ ಹಾಕ್ಬಹುದು ಲಂಬ ಸಮಮಿತಿಯನ್ನ. ಎಚ್ ಐಗಿನ ಹಾಕ್ಬಹುದು. ಐ ಎಂ ಹಾಕ್ಬಹುದು ಲಂಬ ಸಮಮಿತಿಯನ್ನ. ನೋಡ್ರಿ, ಎಂ ನೀಟಾಗಿ ಎಂ ಬರದ್ರ ಇಲ್ಲಿ ಹಾಕ್ಬಹುದು. ಏನಿಗಾಗಲ್ಲ. ಓಗೆ ಇನ್ನು ಬಹಳಷ್ಟು ಬರಿಬಹುದು. ಇವು ಇಷ್ಟು 4 ಬರಿ ಅಂತ ಹೇಳ್ಯಾರ, ನಾ 5 ಬರ್ದೈತಿ. ಓ ಟಿಗೆ ಹಾಕ್ಬಹುದು. ಯು ವಿ ಡಬ್ಲ್ಯೂ ಗಿನ ಹಾಕ್ಬಹುದು. ಎಕ್ಸ್ ಗಿನ ಹಾಕ್ಬಹುದು. ಸಾಕು 4 ಬರೀರಿ, ಅದಕ್ಕ ಟೈಮ್ ವೇಸ್ಟ್ ಮಾಡ್ಬೇಡ್ರಿ. 15 20% ನ ಅಥವಾ 20% 10 ಲೀಟರ್ ಎಂದರೆ ಎಷ್ಟು? ಕಂಡು ಹಿಡಿಯಿರಿ. ನೋಡ್ರಿ, ತುಂಬಾ ಸಿಂಪಲ್ ಇದೆ. ಪರಿಹಾರ 20% ನ 10 ಲೀಟರ್. 20% ನ 10 ಅಂತ ಬರೆಯಾನಿಲ್ಲ. ನೋಡ್ರಿ ನಮಗ್ ಗೊತ್ತೈತಿ 1% ಅಂದ್ರ 100ನೇ 1%. ಪರ್ಸೆಂಟ್ ಅಂದ್ರ ಪರ್ಸೆಂಟ್.
ಪ್ರತಿ 100ಕ್ಕೆ ಅಂತ. 100ನೇಯ 1 ಆರ್ 1/100 ಅಂತ. ಈಗ ಪರ್ಸೆಂಟೇಜ್ ಚಿಹ್ನೆಯನ್ನ ತೆಗಿತೀನಿ, 1/100 ಅಂತ ಬರಿತೀನಿ. ನ ರ ದ ಅಂತಂದ್ರ ಇಂಟು 10, ಸರಿನಾ? ನ ಅಂತಂದ್ರ ಇಲ್ಲಿ 10 ಅಂತ ಬರ್ದೀನಿ. ಇದು ಇಷ್ಟು ಗೊತ್ತಾಗೈತೆ ಅನ್ಕೋತೀನಿ. ಇಲ್ಲಿ ನೋಡ್ರಿ, this 0 get cancelled, this 0 get cancelled. ಏನಾಯ್ತು? 2 ಅಂದ್ರ 2 ಲೀಟರ್. 20% ನ 10 ಲೀಟರ್ ಅಂದ್ರ 2 ಲೀಟರ್ ಅಂತ. ಲೀಟರ್ 20% ನ 10 ಲೀಟರ್ ಎಂದರೆ 2 ಲೀಟರ್ ಆಮೇಲೆ ನೆಕ್ಸ್ಟ್ 128/-64 ಆದರ್ಶ ರೂಪದಲ್ಲಿ ಬರೆಯಿರಿ. ನೋಡ್ರಿ 128/-64 ಡಿನಾಮಿನೇಟರ್ ಅಥವಾ ಛೇದದಲ್ಲಿರುವ ಮೈನಸ್ ಚಿಹ್ನೆಯನ್ನ ನ್ಯೂಮರೇಟರ್ ದೊಳಗೆ ಬರಿಬೇಕು. ಮೊದ್ಲ ಫಸ್ಟ್ ರೂಲ್ ಇದು. -128/64 ಆಯ್ತು. ಈಗ ನೋಡ್ರಿ, ಸಿಂಪಲ್ ಆಗಿ ನೀವು ಚಿಕ್ಕ ಸಂಖ್ಯೆಯಿಂದ ಸ್ಟಾರ್ಟ್ ಮಾಡಿದ್ರು ಓಕೆ. ಈಗ ಇಲ್ಲ, ನಾವು ನೋಡಿದ ತಕ್ಷಣ ಗೊತ್ತಾಗತ್ತಾ 68 ಎಳ್ಳೆ 128, 64 ಎಳ್ಳೆ 128 ಅಂದ್ರ ಇದು ಸರಿ. ಈಗ ಚಿಕ್ಕ ಸಂಖ್ಯೆ ಅಂತಂದ್ರ ನಿಮ್ಗ್ ಗೊತ್ತಿರುತ್ತ 8 8 64 ಅಂತ ಸ್ಕ್ವೇರ್ ಸಂಖ್ಯೆ. ವರ್ಗ ಸಂಖ್ಯೆಯನ್ನ ನೀವು ಹಿಂದ 4ನೇ ತರಗತಿ 5ನೇ ತರಗತಿಯಲ್ಲಿ ಓದಿರಲ್ಲ. 8 8 ಆದ್ರ ಅದಕ್ಕಾಗಿ ಇದನ್ನು ಇದ್ರೊಳಗೆ 8 ಕಾಮನ್ ಐತಿ. 8 - 8 × 16 16 8 128 ಇಲ್ಲ 8 × 8 ಈ ತರ ಬರೆದ್ರು ಸರಿ. ಇನ್ನೊಂಥರ ಬರೆದ್ರು ಸರಿ. ಇನ್ನೊಂಥರನು ಮಾಡಿ ತೋರಿಸ್ತೀನಿ ಅಂತ. ಈಗ ಈ 8 ಹೊತ್ತು ಈ 8 ಹೊತ್ತು 8 1 8 2 -2/1 or else -2 is the answer. ಇದು ಒನ್ ಮೆಥಡ್. ಸೆಕೆಂಡ್ ಮೆಥಡ್ ನೋಡ್ರಿ, ಏನಿಲ್ಲ ಇದ ತರನು ಬರುತ್ತೆ ಅದಕ್ಕೆ ಆನ್ಸರ್. ಸೆಕೆಂಡ್ ಮೆಥಡ್ ಅಂದ್ರ 128/-64 is equal to, ಇದನ್ನ ಫಸ್ಟ್ ಬರಿಬೇಕು. 128 -128/64 -2 × 64 divided by 64 × 1. This 64 get cancelled. -2/1 means -2. This is the answer. ಹಿಂಗಾರ ಮಾಡ್ರಿ, ಹಿಂಗಾರ ಮಾಡ್ರಿ. ನೆಕ್ಸ್ಟ್ 12x² ನ ಅಪವರ್ತನ ವೃಕ್ಷ ರಚಿಸಿ. ನೋಡಿ 12x² ನ ಅಪವರ್ತನ ವೃಕ್ಷ ರಚಿಸಿ ಅಂತ ಹೇಳ್ಯಾರ. ಇಲ್ಲಿ ಏನೇನದು ಅಕ್ಷರ 12 ಇದೆ, x² ಇದೆ, ನೆಕ್ಸ್ಟ್ ಇಲ್ಲಿ ಏನಿದೆ y² ಇದೆ. 12x² y² ಇದೆ, ಒಂದ್ರೊಳಗ ಅದಾವು. ಈ 12 ಅನ್ನ ನಾವು ಹೆಂಗ್ ಬರ್ತೀವಿ? 4 × 3 ಅವಿಭಾಜ್ಯ ಅಪವರ್ತನಗಳಾಗಿ ಮಾಡ್ಕೊಂತ ಹೋಗ್ಬೇಕು. ಇದನ್ನ ಅಪವರ್ತನ ವೃಕ್ಷ ಅಂತಂದ್ರ ಸಂಖ್ಯೆ ಇದ್ದಾಗ 4 × 3 ಅವಿಭಾಜ್ಯ ಸಂಖ್ಯೆ ಬಿಟ್ಬಿಡ್ರಿ ಅಷ್ಟಕ್ಕ. ಇದನ್ನ 2 × 2 ಅಂತ ಬರಿತೀವಿ. ಇದು ಇಷ್ಟಕ್ಕ ಮುಗೀತು. ಅಪವರ್ತನ ವೃಕ್ಷ ಅಂತಂದ್ರ ಹಿಂಗ್ ರೌಂಡ್ ಹಾಕ್ಬೇಕು. ರೌಂಡ್ ಈ ತರ ರೌಂಡ್ ಹಾಕ್ರಿ, ಈ ತರ. ನೀಟಾಗಿ ಕಾಣುತ್ತೆ ಸ್ವಲ್ಪ. ನೆಕ್ಸ್ಟ್ x² ಅನ್ನ x × 1 × x × x ಅಂತ ಬರಿತೀವಿ. ಇಲ್ಲ ಜಸ್ಟ್ ಒಂದು ಎಲ್ಲಾ ಸಂಖ್ಯೆ ಅಪವರ್ತನ ಆಗೈತಿ ಅನ್ನೋದ್ರಿಂದ x × x ಅಂತ ಬರೆದ್ರು ಸಾಕಾಗುತ್ತೆ. ನೆಕ್ಸ್ಟ್ y² ಅನ್ನ y × y ಅಂತ ಬರಿತೀವಿ.
y ಇಂಟು y. ಜಸ್ಟ್ ಸ್ಟಾರ್ಟ್ ಅಪವರ್ತನ ವೃಕ್ಷ ಆಗತ್ತೆ. ನೋಡ್ರಿ, ಇದಕ್ಕೆ ಬೇಕಂದ್ರೆ ಹಿಂಗ ರೌಂಡ್ ಆಗ ಹಾಕ್ರಿ, ಈ ತರ ನೀಟಾಗಿ ಹಾಕ್ರಿ. 2 ಮಾರ್ಕ್ಸ್ ಸಿಗಿದೆ. ನೆಕ್ಸ್ಟ್ 6⁻0 ಇಂಟು 4⁻3 ಸುಲಭ ರೂಪಕ್ಕೆ ತನ್ನಿ. ನೋಡ್ರಿ, 6⁻0 ಇಂಟು 4⁻3. ನೋಡ್ರಿ, 6⁻0 ಇಸ್ ಈಕ್ವಲ್ ಟು 1, 4⁻3 ಅಂತಂದ್ರ 4 ಇಂಟು 4 ಇಂಟು 4. ನೋಡ್ರಿ, 4 4 16, 16 64. 1 ಇಂಟು 4 ಇಂಟು 4 ಇಂಟು 4 is equal to 1 into 64. 1 into 64 means 64 is the answer. ಇದು ಏನೇನ್ ಮಾಡಿದ್ವಿ ಅನ್ನೋದಕ್ಕಷ್ಟ. ಸಮಮಿತಿ ರೇಖೆಗಳನ್ನ ಹೊಂದಿರದ, ಕರೆಕ್ಟ್ ಆಗಿ ನೋಡ್ರಿ, ಹೊಂದಿರದ 2 ಆಕೃತಿಗಳನ್ನ ಚಿತ್ರಿಸಿ ಅಂತ ಹೇಳಾರ. ಯಾವ್ಯಾವುದು ಸಮಮಿತಿ ರೇಖೆಯನ್ನ ಹೊಂದಿರದ ಆಕೃತಿ? ಇದು ಆಕೃತಿ ಸಮಮಿತಿ ರೇಖೆಯನ್ನ ಹೊಂದಿಲ್ಲ. ನೋಡ್ರಿ, ಇದಕ್ ಸಮಮಿತಿ ರೇಖೆ ಎಳೆಯಕ್ಕಾಗಲ್ಲ. ಇದು ಒಂದು 2 ಆಕೃತಿ ಅಂತ ಹೇಳ್ಯಾರ ಅವರು. ನೋಡ್ರಿ, ಇದು ಒಂದು ಆಕೃತಿ, ಇದನ್ನಷ್ಟ ಮತ್ ಇಲ್ಲಿನ ಆತರ ಮಾಡ್ಬಿಡ್ರಿ. ಇಷ್ಟ ಕೈ ಬಿಟ್ರ ಒಂದ್ ಕಡೆ ಹೆಚ್ಚೈತಿ, ಒಂದ್ ಕಡೆ ಕಡಿಮೆ ಐತಿ. ಇಲ್ಲಿ ಸಮಮಿತಿ ರೇಖೆಯನ್ನ ಇದಕ್ಕೆ ಎಳೆಯಕ್ಕಾಗಲ್ಲ, ಇದಕ್ಕೂ ಎಳೆಯಕ್ಕಾಗಲ್ಲ. 2 ಯಾವುದೇ 2 ಕೇಳ್ಯಾರ, ಹಂಗಾಗಿ ಇವು 2. ಇನ್ ಬೇರೆ ಅನೇಕ ಕೊಡ್ಬೋದು, 2 ಸಾಕು. ಅವ್ರು ಕೇಳಿದ್ದ 2 ಅಷ್ಟೇ. ನೆಕ್ಸ್ಟ್, ಕೆಳಗಿನ ಘನ ವಸ್ತುಗಳನ್ನ ಹೆಸರಿಸಿ. ನೋಡ್ರಿ, ಇದಕ್ಕೇನಂತಾರ? ABCD ಅಂತ ಹೆಸರು ಕೊಟ್ಬಿಡೋಣ. A B C D. A ಏನಾಗುತ್ತ? ಆಯತ ಘನ, ಆಯತ ಘನ. B ವರ್ಗ ಐತಿಲ್ಲೇ, ವರ್ಗಪಾದ ಗೋಪುರ ಅಂತಾರ. ಅದಕ್ಕ ಗೋಪುರ ಅಂದ್ರೆ ನಡೆಯುತ್ತ, ವರ್ಗಪಾದ ಗೋಪುರ ಸ್ಪೆಸಿಫಿಕ್ ಆಗಿ ವರ್ಗ ಪಾದ ಗೋಪುರ, ಸರಿನಾ? ನೆಕ್ಸ್ಟ್, ಸಿ ಶಂಕು, ಕೋನ್ ಅಂತಾರ ಶಂಕು. ಡಿ ಕ್ಯೂ ಅಥವಾ ಘನ, ಚೌಕ ಘನ ಅಥವಾ ಘನ, ಚೌಕ ಘನ. ಘನ ಅಂದ್ರೆ ನಡಿತೈತಿ, ಇದಕ್ ಮಾತ್ರ ಆಯತ ಘನ ಅನ್ಬೇಕು. 20 ಆಯ್ತು. ನೆಕ್ಸ್ಟ್ 21 ನೋಡ್ರಿ, ಒಂದು ತರಗತಿಯಲ್ಲಿ ಒಟ್ಟು 50 ವಿದ್ಯಾರ್ಥಿಗಳಿದ್ದಾರೆ. ಅವರಲ್ಲಿ 5/2 ಹುಡುಗಿಯರಿದ್ದಾರೆ. ಹುಡುಗಿಯರು ಇದ್ದರೆ 5/2 ಹುಡುಗಿಯರು ಇದ್ದರೆ ತರಗತಿಯಲ್ಲಿ ಎಷ್ಟು ಹುಡುಗರಿದ್ದಾರೆ ಅಂತ ಕೇಳ. ನೋಡೋಣ, ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆ? ಸಂಖ್ಯೆ ಇಸ್ ಈಕ್ವಲ್ ಟು 50, ಸರಿನಾ? ಹುಡುಗಿಯರ ಸಂಖ್ಯೆ, ಹುಡುಗಿಯರ ಸಂಖ್ಯೆ ಇಸ್ ಈಕ್ವಲ್ ಟು ಹೆಂಗ್ ಬರಿತೀವಿ? 50ರ 5/2, ಸರಿನಾ? ಇದನ್ನ ಹೆಂಗ್ ಬರ್ತೀವಿ? 50 ಇದನ್ನ ಇಂಟು ಅಂತ ಬರ್ಕೊಂಡು 5/2, 5 1 0 ಅಂದ್ರ 2 ಇಂಟು 5 ಅಂದ್ರ 20 ಆಯ್ತು. ನೆಕ್ಸ್ಟ್
ಹುಡುಗಿಯರ ಸಂಖ್ಯೆ 25, ಹುಡುಗರ ಸಂಖ್ಯೆ therefore ಹುಡುಗರ ಸಂಖ್ಯೆ ಇಸ್ ಈಕ್ವಲ್ ಟು ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಹುಡುಗಿಯರ ಸಂಖ್ಯೆಯನ್ನ ಕಳೆದು ಬಿಟ್ರೆ ಏನ್ ಬರುತ್ತಾ? ಹುಡುಗರ ಸಂಖ್ಯೆ ಬರುತ್ತಾ? 50 ಮೈನಸ್ 20 ಇಸ್ ಈಕ್ವಲ್ ಟು 30. ಇದು ಹುಡುಗರ ಸಂಖ್ಯೆ. ನೆಕ್ಸ್ಟ್, ಕೆಳಗೆ ಕೊಟ್ಟಿರುವ ಚಿತ್ರವನ್ನ ರಚಿಸಿ ಅದರಲ್ಲಿ ಒಂದು ಕರ್ಣವನ್ನ ಎಳೆದು ನಂತರ ಕೆಲವು ಭಾಗಗಳನ್ನ ಛಾಯಾಕರಿಸಿ ಸಮಮಿತಿ ಆಕೃತಿ ಮಾಡಿ ಅಂತ ಹೇಳ್ಯಾರ. ಓಕೆ, ನೋಡ್ರಿ ಮಾಡೋಣ ಇದನ್ನ. ಈ ತರ ಒಂದ್ ಮಾಡ್ಬಿಡ್ರಿ. ಹಿಂಗ್ ಎಳೆದ್ರು ಬರುತ್ತ, ಕರ್ಣವನ್ನ ಆ ಕಡೆ ಅಂತ ಎಳೆದ್ರು ಬರುತ್ತ. ಇಲ್ಲಿ ಈ ತರ ನೀಟಾಗಿ ಹೋಗ್ಲಿ. ಸ್ಕೇಲ್ ತಗೊಂಡು ನೀಟಾಗಿ ಹಾಕ್ರಿ ನೀವು. ಇಲ್ಲಿಂದ ಈ ತರ ನೀಟಾಗೆ ಬಂದೈತಿ, ಇನ್ನು ನೀಟಾಗಿ ಹಾಕಿ. ಸರಿನಾ? ನೆಕ್ಸ್ಟ್, ಇದನ್ನ ಛಾಯಾಗೊಳಿಸ್ಬೇಕು ನಾವೀಗ. ಸಮಮಿತಿ ಆಗ್ಬೇಕಲ್ಲ ಅಂತ. ಆಯ್ತಿದು ಸಮಮಿತಿ. ನೆಕ್ಸ್ಟ್, ಇಲ್ಲಿದೆ ಫಸ್ಟ್ ಒನ್ಗಿದೆ ಅಂದ್ರೆ ಲಾಸ್ಟ್ ಒನ್ಗೆ ನೋಡ್ರಿ. ಈ ತರ ಆಯ್ತು ನೋಡ್ರಿ. ಇದು ಇಷ್ಟ ಮಾಡಿದ್ರಂದ್ರೆ 2 ಮಾರ್ಕ್ಸ್ ಬರುತ್ತೆ ನಿಮ್ಗೆ. ನೆಕ್ಸ್ಟ್ ಕ್ವಶನ್, 5th ಒನ್ ನೋಡ್ರಿ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 4 ಅಂಕದ ಪ್ರಶ್ನೆಗಳಿವು, 2 ಪ್ರಶ್ನೆಗಳಿರ್ತಾವು. ಅಂದ್ರೆ ಒಟ್ಟು 8 ಅಂಕಗಳು ಬರ್ತಾವೆ ಈ ಭಾಗದೊಳಗೆ ನಿಮ್ಗೆ. 23ನೇ ಕ್ವಶನ್, ಒಂದು ಮೊತ್ತಕ್ಕೆ 3 ವರ್ಷಗಳಿಗೆ, ಒಂದು ಮೊತ್ತಕ್ಕೆ 3 ವರ್ಷಗಳಿಗೆ ಅಂದ್ರೆ ಟೋಟಲ್ ಅಮೌಂಟ್ಗೆ 3 ವರ್ಷಗಳಿಗೆ 5% ಬಡ್ಡಿ ದರದಲ್ಲಿ ರೂಪಾಯಿ 450 ಬಡ್ಡಿ ದೊರೆಯುವ ಮೊತ್ತ ಕಂಡುಹಿಡಿಯಿರಿ. ಮೊತ್ತ ಕಂಡುಹಿಡಿಯಿರಿ. ನೋಡ್ರಿ, ನಮಗ ಏನೇನ್ ಕೊಟ್ರ ಅವರು? ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಾರ. ಎಷ್ಟು? 5%, ಶೇಕಡ 5. ನೆಕ್ಸ್ಟ್ ಏನ್ ಕೊಟ್ರ? ಕಾಲ ಕೊಟ್ರ. ಟೈಮ್, ಕಾಲ ಇಸ್ ಈಕ್ವಲ್ ಟು 3 ವರ್ಷ. 3 ವರ್ಷಗಳು. ಸರಿನಾ? ನೆಕ್ಸ್ಟ್ ಇಂಟ್ರೆಸ್ಟ್ ಕೊಟ್ರ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ? ರುಪೀಸ್ 450, 450 ಇಂಟ್ರೆಸ್ಟ್ ಇದೆ. ನೆಕ್ಸ್ಟ್ ಏನೇನ್ ಕೊಟ್ಟಿಲ್ಲ? ಪ್ರಿನ್ಸಿಪಲ್ ಅಮೌಂಟ್ ಕೊಟ್ಟಿಲ್ಲ. ಎಷ್ಟು ಅಂತ ನಾವು ಕಂಡುಹಿಡಿಬೇಕಾಗಿರೋದು ಏನು? ಎ ಇಸ್ ಈಕ್ವಲ್ ಟು ಎಷ್ಟು. ಒಟ್ಟು ಎ ಎಷ್ಟು, ಪ್ರಿನ್ಸಿಪಲ್ ಅಮೌಂಟ್ ಅನ್ನ ಕಂಡುಹಿಡಿದು ನೆಕ್ಸ್ಟ್ ಎ ಇಸ್ ಈಕ್ವಲ್ ಟು ಪಿ ಪ್ಲಸ್ ಐ ಮಾಡಿದ್ರ ಬರುತ್ತೆ. ನಮಗ್ ಗೊತ್ತೈತಿ ಸೂತ್ರ. ಐ ಇಸ್ ಈಕ್ವಲ್ ಟು ಸರಳ ಬಡ್ಡಿ ಐ ಇಸ್ ಈಕ್ವಲ್ ಟು ಪಿ ಇಂಟು ಟಿ ಇಂಟು ಆರ್, ಪಿ ಟಿ ಆರ್ ಬೈ 100. ಈ ಸೂತ್ರ ನಿಮ್ಗ ಹೇಳಿರ್ತಾರ, ನಿಮ್ಗೆ ಗೊತ್ತನ ಐತಿ. ಸರಿನಾ? ಸಬ್ಸ್ಟಿಟ್ಯೂಟ್ ಮಾಡೋಣ ಎಲ್ಲ ಏನೇನ್ ಕೊಟ್ರ ಅದನ್ನೆಲ್ಲ ನೋಡ್ರಿ. ಇಲ್ಲೇ ಪಿ ಗೊತ್ತಿಲ್ಲ, ಪಿ ಹಂಗ ಇಡ್ತೀನಿ. ಟಿ ಎಷ್ಟಿದೆ? 3. ಆರ್ 5 ಡಿವೈಡೆಡ್ ಬೈ 100. ನೋಡ್ರಿ, ಐನು ಕೊಟ್ರ 450 ಅಂತಂದು. ಈಗ ಪಿ ಗೊತ್ತಿಲ್ಲ. ಪಿ ಇಸ್ ಈಕ್ವಲ್ ಟು ಐ ಇಂಟು 100 ಅಂತಂದ್ರ ಐ ಎಷ್ಟಿದೆ? 450 ಇಂಟು 100 ಡಿವೈಡ್ ಬೈ
15 5 3 × 5 3 5 15 ನೋಡ್ರಿ 15 ಒಂದ್ಲೆ 15 ಮೂರ್ಲೆ 0ಗೆ 0 ಆಯ್ತು 30 × 100 30 × 100 ಆಗತ್ತಾ ಅಂದ್ರ 3000 ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಾಯ್ತು 3000 ಆಯ್ತು ಪಿ ಸಿಕ್ತು ಈಗ ನಮ್ಗ ಐ ಗೊತ್ತಿದೆ therefore ಮೊತ್ತ ಟೋಟಲ್ ಅಮೌಂಟ್ is equal to ಮೊತ್ತ A is equal to ಪ್ರಿನ್ಸಿಪಲ್ ಅಮೌಂಟ್ ಪ್ಲಸ್ ಇಂಟ್ರೆಸ್ಟ್ ಇದು ಸೂತ್ರ therefore A is equal to ನೋಡ್ರಿ ಪಿ ಎಷ್ಟಿದೆ 3000 ಪ್ಲಸ್ 450 ಎಷ್ಟಾಯ್ತು 3450 A is equal to 3450 ನೋಡ್ರಿ ಎಷ್ಟು ಈಸಿ ಇದೆ ಇಷ್ಟು ಮಾಡಿದ್ರೆ ನಿಮ್ಗೆ ಎಷ್ಟು ಮಾರ್ಕ್ಸ್ 4 ಮಾರ್ಕ್ಸ್ ಬರುತ್ತೆ ತುಂಬಾ ಸಿಂಪಲ್ ಇದೆ ಇನ್ನೊಂದು ನೋಡ್ರಿ 24 ಇದು ಈಸಿ ಐತಿ 5 ಸೆಂಟಿಮೀಟರ್ ತ್ರಿಜ್ಯದ ವೃತ್ತವನ್ನ ರಚಿಸಿ ಕೇಂದ್ರ O ತ್ರಿಜ್ಯ OA ಮತ್ತು ವ್ಯಾಸ AB ಗಳನ್ನ ಗುರುತಿಸಿ ನಿಮಗೆ ಬೇಕಾಗಿರೋದು ಸ್ಕೇಲು ಬೇಕಾಗಿರೋ ವಸ್ತುಗಳು ಸುಮ್ಮನೆ ಹಂಗ ಹಾಕ್ತೀನಿ ನೋಡ್ರಿ ಸ್ಕೇಲ್ ತಗೋರಿ ಸ್ಕೇಲ್ ಇರ್ಲಿ ನೆಕ್ಸ್ಟ್ ಸ್ಕೇಲ್ ಅಳತೆ ಪಟ್ಟಿ ಅಂತ ಸ್ಕೇಲ್ ಅಳತೆ ಪಟ್ಟಿ ಗೊತ್ತಿರುತ್ತೆ ನಿಮ್ಗ ಅಳತೆ ಪಟ್ಟಿ ಸ್ಕೇಲ ಅಂತಿರ್ತೀರಿ ನೀವು ಅಳತೆ ಪಟ್ಟಿ ತಗೊಂಡ್ರಿ ನೆಕ್ಸ್ಟ್ ಪೆನ್ಸಿಲ್ಲು ಕೈವಾರ ಪೆನ್ಸಿಲ್ ಕೈವಾರ ಪೆನ್ಸಿಲ್ ಅನ್ನ ಕೈವಾರದೊಳಗೆ ಹಾಕ್ತೀರಿ ಮೊದ್ಲ 5 ಸೆಂಟಿಮೀಟರ್ ಒಂದು ಅಳತೆ ಕೈವಾರದಲ್ಲಿಟ್ಟು 5 ಸೆಂಟಿಮೀಟರ್ ತಗೊಳ್ಳಿ ಕೇಂದ್ರವನ್ನ ಗುರುತಿಸಿಕೊಂಡು ಈ ರೀತಿ 5 ಸೆಂಟಿಮೀಟರ್ ಇರುವ ನೀಟಾಗಿ ಹಾಕ್ರಿ ನೀವು ಹಿಂಗ ಇಲ್ಲಿ ಬರ್ತದ ಇದು O ನಾ ಕೈಲಿ ಹಾಕ್ತಾ ಇರೋದ್ರಿಂದ ಹಿಂಗ್ ಬರ್ತಾ ಇದೆ ನೀವು ಇವನ್ನೆಲ್ಲ ಉಪಯೋಗ ಮಾಡಿಕೊಂಡು ನೀಟಾಗಿ ಹಾಕಿ ಸ್ಕೇಲು ಪೆನ್ಸಿಲ್ಲು ಕೈವಾರ ಎಲ್ಲವನ್ನು ಯೂಸ್ ಮಾಡ್ರಿ ನೋಡ್ರಿ O A ಅಂತ ಗುರುತಿಸ್ರಿ ಅದನ್ನ ಈ ಕಡೆ ಬಿ ಅವ್ರು ಹೇಳಿದ್ನೆಲ್ಲ ಗುರುತಿಸ್ಬಿಡೋನು O ಏನಾಗುತ್ತ ಅಂದ್ರ ಕೇಂದ್ರ O ಕೇಂದ್ರ ಆಯ್ತು ನೆಕ್ಸ್ಟ್ OA ತ್ರಿಜ್ಯ ಆಯ್ತು OA ಇಲ್ಲಿನ ಏನೈತಿ ತ್ರಿಜ್ಯ ನೆಕ್ಸ್ಟ್ AB ವ್ಯಾಸ ಇಷ್ಟೇ ಅಲ್ವಾ ಹೇಳಿರೋದು ಎಷ್ಟು ಹೇಳ್ಯಾರ ಎಷ್ಟು ಗುರುತಿಸಿದ್ರ ಇದಕ್ಕೆ 4 ಮಾರ್ಕ್ಸ್ ಕೊಡ್ತಾರ ಇದಿಷ್ಟು ಈ ವಿಡಿಯೋದಲ್ಲಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರ ಒಂದು ಲೈಕ್ ಮಾಡಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ ನೆಕ್ಸ್ಟ್ ಈ ಮುಂದಿನ ವಿಡಿಯೋದೊಳಗ ನಿಮಗೆ ಯಾವ ವಿಷಯ ಡಿಫಿಕಲ್ಟ್ ಆಗೈತಿ ಅನ್ನೋದನ್ನ ಕಮೆಂಟ್ ಮಾಡಿ ಆ ವಿಷಯದ ಕ್ವಶನ್ ಪೇಪರ್ ಅನ್ನ ಡಿಸ್ಕಸ್ ಮಾಡ್ತೀನಿ ಧನ್ಯವಾದಗಳು